ದಿನವಿಡೀ ಚುರುಕಾಗಿ ಆರೋಗ್ಯವಾಗಿರಲು ವೇಗವಾಗಿ ನಡೆಯುವುದು ಅತ್ಯಂತ ಸರಳ ಮತ್ತು ಶ್ರೇಷ್ಠ ವ್ಯಾಯಾಮ. ಪ್ರತಿದಿನ 10,000 ಹೆಜ್ಜೆ ನಡೆಯುವುದು ನಮ್ಮ ದೇಹ ಮತ್ತು ಮನಸ್ಸಿಗೆ ಅತ್ಯುತ್ತಮ ಕೊಡುಗೆ. ಸುಮಾರು 7.5 ರಿಂದ 8 ಕಿಲೋಮೀಟರ್ ಆಗುವ ಈ ದೂರವನ್ನ ಕ್ರಮಿಸಲು 90 ರಿಂದ 100 ನಿಮಿಷ ಬೇಕಾಗುತ್ತೆ. ಸಮಯದ ಅಭಾವ ಇದ್ರೆ ಅಥವಾ ಒಂದೇ ಬಾರಿ ನಡೆಯಲು ಕಷ್ಟವಾದ್ರೆ ಇದನ್ನ ದಿನದಲ್ಲಿ 4 ಭಾಗಗಳಾಗಿ ಸುಲಭವಾಗಿ ವಿಂಗಡಿಸಿಕೊಳ್ಳಬಹುದು. ಬೆಳಗ್ಗೆ ಎದ್ದ ತಕ್ಷಣ 20 ನಿಮಿಷ ನಡೆದ್ರೆ 2,000 ಹೆಜ್ಜೆ ಮುಗಿಯುತ್ತೆ. ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ನಂತರ ತಲಾ 10 ನಿಮಿಷ ನಡೆದ್ರೆ 3,000 ಹೆಜ್ಜೆ ಪೂರ್ಣಗೊಳ್ಳುತ್ತೆ. ಆಫೀಸ್ ಕೆಲಸ ಮಾಡುವಾಗ, ಫೋನ್ನಲ್ಲಿ ಮಾತನಾಡುವಾಗ ಅಥವಾ ಮನೆಯಲ್ಲಿ ಓಡಾಡ್ತಾ 30 ನಿಮಿಷ ಕಳೆದ್ರೆ ಇನ್ನೊಂದು 3,000 ಹೆಜ್ಜೆ ಆಗುತ್ತೆ. ಕೊನೆಯದಾಗಿ ರಾತ್ರಿ ಮಲಗುವ ಮುನ್ನ 20 ನಿಮಿಷ ನಡೆದ್ರೆ 2,000 ಹೆಜ್ಜೆ ಪೂರ್ಣಗೊಂಡು ದಿನದ ಗುರಿಯನ್ನ ಸುಲಭವಾಗಿ ತಲುಪಬಹುದು. ಹೀಗೆ ಪ್ರತಿದಿನ ನಡೆಯೋದ್ರಿಂದ ನಮಗೆ ಹಲವು ಪ್ರಮುಖ ಲಾಭಗಳಿದೆ. ಇದು ರಕ್ತ ಸಂಚಾರವನ್ನ ಚುರುಕುಗೊಳಿಸಿ ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡುತ್ತೆ ಮತ್ತು ಶ್ವಾಸಕೋಶವನ್ನ ಬಲಪಡಿಸುತ್ತೆ. ಮೂಳೆ ಹಾಗೂ ಸ್ನಾಯುಗಳಿಗೆ ಶಕ್ತಿ ನೀಡಿ ದೇಹದ ಸಮತೋಲನವನ್ನ ಕಾಯ್ದುಕೊಳ್ಳಲು ನೆರವಾಗುತ್ತೆ. ದಿನಕ್ಕೆ 400 ರಿಂದ 600 ಕ್ಯಾಲೋರಿ ಕರಗಿಸಿ ದೇಹದ ತೂಕವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಅಷ್ಟೇ ಅಲ್ಲ, ನಡಿಗೆಯಿಂದ ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತೆ. ಮನಸ್ಸಿನ ಆತಂಕ, ಖಿನ್ನತೆ ಮತ್ತು ದಿನದ ಮಾನಸಿಕ ಒತ್ತಡ ದೂರವಾಗಿ ದಿನವಿಡೀ ಉಲ್ಲಾಸದಿಂದ ಇರಬಹುದು. ಮುಖ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹಾಗೂ ಬಿಪಿ ನಿಯಂತ್ರಣದಲ್ಲಿ ಇರುವುದರಿಂದ ಬಿಪಿ ಸಮಸ್ಯೆಗಳಿಂದ ದೂರವಿರಬಹುದು. ಆರಂಭದಲ್ಲಿ 10,000 ಹೆಜ್ಜೆ ನಡೆಯುವುದು ಕಷ್ಟವಾದರೆ ದಿನಕ್ಕೆ 3,000 ಹೆಜ್ಜೆಯಿಂದ ಶುರು ಮಾಡಿ ನಿಧಾನವಾಗಿ ಹೆಚ್ಚಿಸುತ್ತಾ ಹೋಗಿ. ಫೋನ್ನಲ್ಲಿರುವ ಆ್ಯಪ್ ಬಳಸಿ ಎಷ್ಟು ನಡೆದಿದ್ದೀರಾ ಎಂದು ನೋಡಿಕೊಳ್ಳಬಹುದು. ಪ್ರತಿದಿನ ಸ್ವಲ್ಪ ಸಮಯ ನಡಿಗೆಗೆ ಕೊಟ್ಟು ದೀರ್ಘಕಾಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.